Detail discussed about refraction. Now, refraction. What is refraction means? As you already studied, light travels in straight line. Now, already study light and travel marta straight line study marta. What is in the what if in medium changes? Medium change for example, ನೀವು ತಗೊಳ್ರಿ ಈ ತರ ಏರ್ ಮೀಡಿಯಂ ಲೋಡ್ ಹಾಕ್ರಿ, ಏರ್ ಮೀಡಿಯಂ ಲೈಟ್ ಟಾರ್ಚ್ ಡೀಸೆಲ್ ಲೈಟ್ ಅದೇನಾಗುತ್ತೆ ಒಂದೇ ಲೈನ್ ಸ್ಟ್ರೇಟ್ ಲೈನ್ ಟ್ರಾವೆಲ್ ಮಾಡುತ್ತೆ. ಅದನ್ನೇ ಮಾಡಿ ಇವಾಗ ಒಂದು ಗ್ಲಾಸ್ ಫ್ರೇಮ್ ಅಲ್ಲಿ ರೆಕ್ಟಾಂಗಲ್ ಶೇಪ್ ನ ಗ್ಲಾಸ್ ಫ್ರೇಮ್ ತರ ಮಾಡ್ರಿ, ಲೈಟ್ ನ ಒಬ್ಲೇಕ್ ಶೇಪ್ ನ ಪಾಸ್ ಮಾಡ್ರಿ, ಅವಾಗ ಏನಾಗುತ್ತೆ ಅದು ಬೆಂಡ್ ಆದಂಗೆ ಕಾಣುತ್ತೆ. ಈ ತರದ ಎಕ್ಸ್ಪೀರಿಯನ್ಸ್ ಅವಾಗ ಎಲ್ಲಿ ಫೀಲ್ ಆಗ್ಬೋದು ನೀವು? ಒಂದು ಗ್ಲಾಸ್ ಟ್ರಾನ್ಸ್ಪರೆಂಟ್ ಅಂದ್ರೆ ಏನು, ಒಳಗೆ ಏನಿರುತ್ತೆ ಅದೆಲ್ಲ ಕಾಣಬೇಕು. ನೀವು ಗಾಜಿನ ಗ್ಲಾಸ್ ತಗೊಳ್ರಿ, ಗ್ಲಾಸ್ ತಗೊಂಡು ವಾಟರ್ ಫಿಲ್ ಮಾಡಿ ಅದ್ರೊಳಗೆ ಏನ್ ಮಾಡ್ರಿ, ಪೆನ್ಸಿಲ್ ಇನ್ಸರ್ಟ್ ಮಾಡಿದಾಗ ಸೈಡ್ ಇಂದ ನೋಡ್ರಿ ಅದೇನ್ ಕಾಣುತ್ತಾ, ಬೆಂಡ್ ಆದಂಗೆ ಕಾಣುತ್ತೆ. ಮತ್ತೆ ಕಾಯಿನ್ ಏನಾದ್ರು ಅದೇ ವಾಟರ್ ಕಾಯಿನ್ ಹಾಕಿದ್ರೆ ಅದೇನ್ ಕಾಣುತ್ತಾ, ಮೇಲೆ ಅದೇನ್ ಕಾಣುತ್ತಾ. ಸೊ ಅದಕ್ಕೆಲ್ಲ ಏನ್ ರೀಸನ್ ಅಂದ್ರೆ ರಿಫ್ರಾಕ್ಷನ್ ರೀಸನ್. ರಿಫ್ರಾಕ್ಷನ್ ರೀಸನ್. What is refraction means? When light travels from one medium to another medium, it bends either normal or away from the normal. What I'm telling, ಇದೊಂದು ಗ್ಲಾಸ್ ಮೀಡಿಯಂ ಅಂತಾರೆ. I explain what first you definition ಬರ್ತೀನಿ. Refraction is what? When light travels from one medium to another medium, it bends either towards normal or away from normal. Example, you can feel water in a transparent medium. Transparent medium glass. If you insert pencil, it appears as bending, bended inside the glass. Light passing through a rectangular glass slab. Exactly reflection and the what is the exact meaning of reflection? Let us take one rectangular glass bar, rectangular shape, one rectangular glass slab. ABCD is what? Here ABCD is glass slab.
ಲಿಸನ್, ಏನಾಗುತ್ತೆ ಅಂದ್ರೆ ಇಲ್ಲಿ ಎ ಬಿ ಸರ್ಫೇಸ್ ಮೇಲೆ ರೆಕ್ಟಾಂಗ್ಯುಲರ್ ಗ್ಲಾಸ್ ಸ್ಲ್ಯಾಬ್ ರೆಕ್ಟಾಂಗ್ಯುಲರ್ ಗ್ಲಾಸ್ ಸ್ಲ್ಯಾಬ್ ಮೇಲೆ ಎ ಬಿ ಸರ್ಫೇಸ್ಗೆ ಒಂದು ಲೈಟ್ ಪಾಸ್ ಮಾಡ್ತೀನಿ. ಒಬ್ಜೆಕ್ಟ್ಲಿ ಮೀನ್ಸ್ ಸಮ್ ಆಂಗಲ್ದಾಗ ಲೈಟ್ ಪಾಸ್ ಮಾಡ್ತಿದ್ದೆ. ಲೈಟ್ ಪಾಸ್ ಮಾಡಿದ್ರೆ ಇದೇನಿದು ಏರ್ ಮೀಡಿಯಂ, ಇದು ಗ್ಲಾಸ್ ಮೀಡಿಯಂ, ಇದು ಏರ್ ಮೀಡಿಯಂ. ಇದು ಗ್ಲಾಸ್ ಮೀಡಿಯಂ. ಇಲ್ಲೇನಾಗತ್ತೆ ಲೈಟ್ ಏರ್ ಮೀಡಿಯಂ ಇಂದ ಗ್ಲಾಸ್ ಮೀಡಿಯಂ ಹೋಗುತ್ತೆ. ಇಲ್ಲಿ ಏರ್ ಮೀಡಿಯಂದು ಇದು ಲೆಸ್ ಡೆನ್ಸರ್, ಇದು ಎವಿಡೆನ್ಸರ್ ಕಂಪೇರ್ಡ್ ಟು ದಿಸ್ ಟು ಮೀಡಿಯಂ. ಎವಿಡೆನ್ಸರ್ ಅಂಡ್ ಲೆಸ್ ಡೆನ್ಸರ್ ಮೀನ್ಸ್ ವಾಟ್? ಈಗ ಏನಾದ್ರು ನಾವು ವಾಟರ್ ತಗೊಂಡು ಸ್ಮೂತ್ ಸರ್ಫೇಸ್ ಮೇಲೆ ಹಾಕಿದ್ರೆ ಅದು ಯಾವ ತರ ಫ್ಲೋ ಆಗುತ್ತಾ? ಈಸಿಯಾಗಿ ಫ್ಲೋ ಆಗುತ್ತೆ. ಅದೇ ರಫ್ ಸರ್ಫೇಸ್ ಇತ್ತಂತೆ, ರಫ್ ಸರ್ಫೇಸ್ ಮೀನ್ಸ್ ಕಚ್ ಇತ್ತಂತೆ, ಅದ್ರಾಗ ವಾಟರ್ ಫ್ಲೋ ಆಗಿದ್ರೆ ಏನಾಗುತ್ತಾ? ಸ್ಲೋ ಆಗುತ್ತೆ ಫ್ಲೋ. ಅದರಂಗೆ ಲೆಸ್ ಡೆನ್ಸರ್ ಇರ್ತಾವಲ್ಲ ಅಲ್ಲಿ ಏನಾಗುತ್ತೆ ಲೈಟ್ ಫಾಸ್ಟ್ ಟ್ರಾವೆಲ್ ಆಗುತ್ತೆ. ಹೆವಿ ಡೆನ್ಸರ್ ಇರ್ತಲ್ಲ ಅಲ್ಲಿ ಏನಾಗುತ್ತಾ ಲೈಟ್ ಸ್ಲೋ ಆಗಿ ಟ್ರಾವೆಲ್ ಆಗುತ್ತೆ. ಓಕೆ, ಇದು ಏರ್ ಮೀಡಿಯಂ. ಇದಕ್ಕಿದು ನಾರ್ಮಲ್. ನಾರ್ಮಲ್ ಮೀನ್ಸ್ ವಾಟ್? ನಾರ್ಮಲ್ ಮೀನ್ಸ್ 90 degree. This normal is what? Exactly it is 90 degree. Let us take n dash. N dash is normal. ಇದೇನಾಗಬೇಕಾಗಿತ್ತು ಸೇಮ್ ಸ್ಟ್ರೇಟ್ ಲೈನ್ ರೈಟ್. ಇಲ್ಲಿ ತನಕ ಸ್ಟಡಿ ಮಾಡಿದ್ದೇವೆ ನಾವು, ಲೈಟ್ ಸ್ಟ್ರೇಟ್ ಲೈನ್ ನಾಗ ಟ್ರಾವೆಲ್ ಮಾಡ್ಕೊಂತ ಸ್ಟಡಿ ಮಾಡಿದ್ವಿ ರೈಟ್. ಈ ಲೈನ್ ಸ್ಟಾರ್ಟ್ ಇದೇನಾಗಬೇಕಾಗಿತ್ತು ಟ್ರಾವೆಲ್ ಆಗಬೇಕಾಗಿತ್ತು. ಬಟ್ ಇಲ್ಲಿ ಮೀಡಿಯಂ ಚೇಂಜ್ ಆಗುತ್ತೆ. ಮೀಡಿಯಂ ಚೇಂಜ್ ಆಗಿದಾಗ ಏನಾಗುತ್ತೆ ಇದು ಹಿಂಗೆ ಸ್ಲೈಟ್ ಆಗಿ ನಾರ್ಮಲ್ ಕಡೆ ಬೆಂಡ್ ಆಗುತ್ತೆ. ಸ್ಲೈಟ್ ಆಗಿ ನಾರ್ಮಲ್ ಕಡೆ ಬೆಂಡ್ ಆಗುತ್ತೆ. ಇದು ನಾರ್ಮಲ್. ಈ ನಾರ್ಮಲ್ ಕಡೆ ಯಾವಾಗ ಬೆಂಡ್ ಆಗುತ್ತಾ? ನಾರ್ಮಲ್ ಅವೇ ಯಾವಾಗ ಬೆಂಡ್ ಆಗುತ್ತೆ ಅಂದ್ರೆ ಇಲ್ಲಿ ಗ್ಲಾಸ್ ಇದು ಏರ್ ಐತೆ, ಇದು ಗ್ಲಾಸ್ ಮೀಡಿಯಂ ಐತೆ. ಇವಾಗ ಯಾವ್ದು ಡೆನ್ಸರ್ ಐತೆ? ಇದು ಡೆನ್ಸರ್ ಮೀಡಿಯಂ. ಹೆವಿ ಡೆನ್ಸರ್, ಹೈ ಡೆನ್ಸರ್, ಲೋ ಡೆನ್ಸರ್. ಯಾವಾಗ ಮೀಡಿಯಂ ಲೈಟ್ ಲೋ ಡೆನ್ಸರ್ ಇಂದ ಹೈ ಡೆನ್ಸರ್ ಟ್ರಾವೆಲ್ ಆಗುತ್ತೆ ಅವಾಗ ಏನಾಗುತ್ತೆ? ನಾರ್ಮಲ್ ಕಡೆ ಬೆಂಡ್ ಆಗುತ್ತೆ. ಅದೇ ಉಲ್ಟಾ ಅಂದ್ರೆ ಏನು? ಹೈ ಡೆನ್ಸರ್ ಇಂದ ಮತ್ತಿ ಕಡೆ ಇದು ಏರ್ ಐತೆ, ಇಲ್ಲೇನಾದ್ರೂ ರೇ ಪಾಸ್ ಮಾಡಿದ್ರೆ ಅವಾಗ ಏನಾಗುತ್ತಾ? ಅವೇ ಅಂದ್ರೆ ದೂರ ಹೋಗುತ್ತೆ. ನಾರ್ಮಲ್ ಕಡೆಯಿಂದ ದೂರ ಹೋಗುತ್ತೆ. ಇ ಎಫ್ ಏನಿದು? ಇನ್ಸ್ಟೆಂಟ್ ರೇ. ಇಲ್ಲಿಂದ ಇಲ್ಲಿ ಲೈಟ್ ಹಾಕಿರೋದು ಹಿಂಗ ಹಾಕಿರ್ತಾರೆ. ಇಲ್ಲಿಂದ ಎಫ್ ಏನಿದು? ಇನ್ಸ್ಟೆಂಟ್ ರೇ. ಇಲ್ಲೇನಾಯ್ತು ಇದು ಎಫ್ ಲಿಂದ ಎಫ್ ಜಿ ತನಕ ರಿಫ್ಲೆಕ್ಟೆಡ್ ರೇ, ರಿಫ್ಲೆಕ್ಟ್ ಆಗಿರೋದು ಈ ಗ್ಲಾಸ್ ಒಳಗಿಂದ ರಿಫ್ಲೆಕ್ಟ್ ಆಗಿರೋದು. ಮತ್ತೇನಾಯ್ತು ಇಲ್ಲಿ ಇದು ಡೆನ್ಸರ್ ಮೀಡಿಯಂ, ಹೈ ಡೆನ್ಸರ್ ಮೀಡಿಯಂ ಇದು, ಮತ್ತೆ ಲೆಸ್ ಡೆನ್ಸರ್ ಮೀಡಿಯಂ. ಇಲ್ಲಿ ಮತ್ತೆ ನೋಡ್ಬೇಕು ಲೈಟ್ ರೇದು ಏನು ಡೈರೆಕ್ಷನ್ ಚೇಂಜ್ ಮಾಡ್ಬೇಕು. ಇಲ್ಲಿ ಏನಾಗಿದೆ? ಇಲ್ಲಿ ಹೈ ಡೆನ್ಸರ್ ಇಂದ ಲೆಸ್ ಡೆನ್ಸರ್ ಹೋಗ್ತದೆ. ಸೊ ಆಕ್ಚುಲಿ ಹಿಂಗ್ ಹೋಗ್ಬೇಕಾಗಿತ್ತದು. ಇಲ್ಲಿ ಏನಾದ್ರು ಮೀಡಿಯಂ ಚೇಂಜ್ ಆಗ್ಬೇಕಂದ್ರೆ ಏನಾಗಬೇಕಾಗಿತ್ತು? ಹಿಂಗ್ ಹೋಗ್ಬೇಕಾಗಿತ್ತು. ಇದು ನಾರ್ಮಲ್. ಇದೇನಾಗುತ್ತೆ ಇವಾಗ? ದೂರ ಹೋಗುತ್ತೆ ಇಲ್ಲಿಂದ. ಇವು ಆಲ್ರೆಡಿ ಪ್ಯಾರಲಲ್ ಇರ್ತಾವ ನೋಡಿ. ಏನಾಯ್ತು ಫಸ್ಟ್ ಕೇಳ್ರಿ, ಇದು ABCD ಒಂದು ರೆಕ್ಟಾಂಗುಲರ್ ಸ್ಲ್ಯಾಬ್, AB ಒಂದು ಫೇಸ್, BC ಒಂದು ಫೇಸ್. ಇಲ್ಲಿಂದ ಏನ್ ಮಾಡ್ತೀನಿ ನಾನು? ಒಂದು ಲೇಸರ್ ಲೈಟ್ ನ ಪಾಸ್ ಮಾಡಿದಾಗ ಇಲ್ಲಿ ಏನೈತೆ? ಏರ್ ಮೀಡಿಯಂ ಐತೆ. ಏರ್ ಮೀಡಿಯಂದಾಗ ಇದ್ಸಲಾಗಿ ಸ್ಟ್ರೇಟ್ ಬರ್ತದೆ, ಇಲ್ಲಿ ತನಕ ಸ್ಟ್ರೇಟ್ ಬರುತ್ತೆ. ಇಲ್ಲಿ ಬರೋದು ಏನಾಯ್ತು? ಮೀಡಿಯಂ ಚೇಂಜ್ ಆಯ್ತು, ಗ್ಲಾಸ್ ಮೀಡಿಯಂಗೂ ಮತ್ತೆ ಏರ್ ಮೀಡಿಯಂಗೆ ಕಂಪೇರ್ ಮಾಡಿದ್ರೆ ಇದು ಹೈ ಡೆನ್ಸರ್ ಇದ್ರೆ ಏನಾಗುತ್ತಾ? ಇಲ್ಲಿ ನಾರ್ಮಲ್ ಐತಲ್ಲ ಈ ಕಡೆ ಬರುತ್ತೆ, ಒಳಗೆ ಬರುತ್ತೆ ಲೈಟ್ ಟುವರ್ಡ್ಸ್ ನಾರ್ಮಲ್ ಕಡೆ ಬರುತ್ತೆ. ಏನಾದ್ರೂ ಹೈ ಮೀಡಿಯಂ ಲೋ ಡೆನ್ಸರ್ ಮೀಡಿಯಂನಿಂದ ಹೈ ಡೆನ್ಸರ್ ಮೀಡಿಯಂ ಬಂದ್ರೆ ನಾರ್ಮಲ್ ಕಡೆ ಬರುತ್ತೆ. ಅದೇ ಹೈ ಡೆನ್ಸರ್ ಇಂದ ಲೆಸ್ ಡೆನ್ಸರ್ ಬಂದ್ರೆ ಏನಾಗುತ್ತಾ? ಅವೇ ಹೋಗುತ್ತೆ, ದೂರ ಹೋಗುತ್ತೆ. ಸೊ ದಟ್ಸ್ ವಾಟ್. ಇಲ್ಲಿ ಬರೋದು ಲೈಟ್ ಏನಾಯ್ತು? ಇಲ್ಲಿ ನಾರ್ಮಲ್ ಕಡೆ ಬೆಂಡ್ ಆಯ್ತು. ಆಕ್ಚುಲಿ ಹಿಂಗ್ ಹೋಗ್ಬೇಕಾಗಿತ್ತು, ಮೀಡಿಯಂ ಚೇಂಜ್ ಆಗೋ ಸಲುವಾಗಿ ಏನಾಯ್ತು? ಈಗ ಸ್ವಲ್ಪ ಬೆಂಡ್ ಆಯ್ತು.
ಮತ್ತೆ ಇಲ್ಲಿ ನನಗೆ ಸೇಮ್ ಬರ್ತದೆ. ಈಗ ಸೇಮ್ ಬರುತ್ತೆ, ಯಾಕೆ ಬರ್ತಂದ್ರೆ ಇಲ್ಲಿ ಸೇಮ್ ಮೀಡಿಯಂ ಐತಿ, ಇಲ್ಲಿ ಇದೆಲ್ಲಷ್ಟು ಗ್ಲಾಸ್ ಮೀಡಿಯಂ ಸೇಮ್ ಮೀಡಿಯಂ ಬರುತ್ತೆ. ಆಮೇಲೆ ಇಲ್ಲಿ ಚೇಂಜ್ ಆಗುತ್ತೆ, ಇಲ್ಲಿ ಹೈ ಡೆನ್ಸರ್ ಇಂದ ಲೆಸ್ ಡೆನ್ಸರ್ ಬರೋ ಒಟ್ಟಿಗೆ ಏನಾಗುತ್ತೆ, ನಾರ್ಮಲ್ ಇಂದ ದೂರ ಹೋಗುತ್ತೆ, ನಾರ್ಮಲ್ ಇಂದ ದೂರ ಹೋಗುತ್ತೆ. ಇದು ಏನಾಯ್ತು, ಎ ಬಿ ಸಿ ಡಿ ಇ ಎಫ್ ಜಿ, ಇದು ಎಚ್. ಇದೇನಿದು ಎಮರ್ಜೆಂಟ್ ರೇ. ಈ ಎಮರ್ಜೆಂಟ್ ರೇ ಜಿ ಅಂಡ್ ಎಚ್ ಮತ್ತೆ ಇ ಅಂಡ್ ಎಫ್ ಎರಡು ಪ್ಯಾರಲ್ ಇರ್ತವೆ, ಯಾಕಂದ್ರೆ ಈಕ್ವಲ್ ಅಂಡ್ ಅಪೋಸಿಟ್ ಇರ್ತವೆ ಇವು, ಅದ್ರ ಸಲ ಏನಿರ್ತಾವೆ ಪ್ಯಾರಲ್ ಇರ್ತವೆ. ಏನಾಯ್ತು ಅರ್ಥ ಆಯ್ತಾ? ವೆನ್ ರೇ ಪಾಸಸ್, ಇಲ್ಲಿಂದ ಪ್ಯಾರಲ್ ಪಾಸ್ ಮಾಡಿದಾಗ ಏನಾಗುತ್ತೆ, ಇದು ಲೆಸ್ ಡೆನ್ಸರ್ ಇಂದ ಹೈ ಡೆನ್ಸರ್ ಟ್ರಾವೆಲ್ ಆಗ್ತಿರ್ತದ. ಲೆಸ್ ಡೆನ್ಸರ್ ಇಂದ ಹೈ ಡೆನ್ಸರ್ ಟ್ರಾವೆಲ್ ಆಗುತ್ತಾ ನಾರ್ಮಲ್ಗೆ ಟುವರ್ಡ್ಸ್ ನಾರ್ಮಲ್ ಬೆಂಡ್ ಆಗುತ್ತೆ. ಟುವರ್ಡ್ಸ್ ನಾರ್ಮಲ್ ಬೆಂಡ್ ಇಲ್ಲಿ ತನಕ ಸೇಮ್ ಇರುತ್ತಾ, ಯಾಕೆ ಸೇಮ್ ಇರುತ್ತಾ, ಸೇಮ್ ಮೀಡಿಯಂ ಆಯ್ತು. ಇಲ್ಲಿ ಆದ್ಮೇಲೆ ಇಲ್ಲಿ ಹೈ ಡೆನ್ಸರ್ ಇಂದ ಏನಾಯ್ತು, ಲೆಸ್ ಡೆನ್ಸರ್ ಹೋಗುತ್ತೆ. ಸೊ ಲೆಸ್ ಡೆನ್ಸರ್ ಹೋಗ್ಬಿಟ್ಟು ಏನಾಗುತ್ತಾ, ದೂರ ಹೋಗುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ಏನದು ಇನ್ಸಿಡೆಂಟ್ ರೇ, ಇಲ್ಲಿಂದ ಇಲ್ಲಿಗೆ ಏನದು ರಿಫ್ಲೆಕ್ಟೆಡ್ ರೇ, ಇಲ್ಲಿಂದ ಇಲ್ಲಿಗೆ ಏನದು ಎಮರ್ಜೆಂಟ್. EF is incident ray. N and N dash is normal to the surface AB. FG is reflected ray. Reflected ray, it bends towards the normal, because it travels low denser to high denser medium, low denser to high denser. Next GH. GH is emergent ray. It bends away from normal, because it travels from high denser to low denser, low denser. Next, this EF and GH are parallel. EF and GH are parallel, equal and opposite are parallel, equal and opposite. First law, the instant ray, the reflected ray, the normal, all I see same thing. The instant ray, reflected ray, and normal, all lies in same plane. That's it.
Second law, Snell's law, both same. Second law or Snell's law. So previous diagram ಇತ್ತಲ್ಲ, ಈ diagramದಾಗ ಇದೇನು ಫಸ್ಟ್ law ಏನ್ ಮೀನಿಂಗ್ ಅಂದ್ರೆ ಇದು EF ಇನ್ಸಿಡೆಂಟ್ ರೇ, ಇದು ರಿಫ್ಲೆಕ್ಟೆಡ್ ರೇ, ಮತ್ತೆ ನಾಳ ಇದು ಯಾವುದು ನಾಳ, ಆಲ್ ಲೈಸ್ ಇನ್ ಸೇಮ್ ಪ್ಲೇನ್, ಎಲ್ಲಷ್ಟು ಸೇಮ್ ಪ್ಲೇನ್ ಆಗಿದಾವೆ, ಒಂದೇ ಪ್ಲೇನ್ ಆಗಿದಾವೆ. ಸೆಕೆಂಡ್ ಲಾ ಆರ್ ಸ್ನೇಸ್ ಲಾ ಏನಂತಂದ್ರೆ ದ ರೇಷಿಯೋ ಆಫ್ instant angle, the ratio of sine of instant angle and reflected angle is constant. Constant. I is greater than or equal to 0. I is greater than or equal to 0, less than 90 degree. That is what sin I by sin R is equal to constant. Sin I by sin R is equal to constant. What is refractive index means? Refractive index, just now only we discussed about light travels from one medium to another medium. One medium to another medium ಗೆ light and travel ಮಾಡ್ತಾ ಸ್ಟಡಿ ಮಾಡಬೇಕಾದ್ರೆ ಏನು ಡಿಫರೆನ್ಸ್ ಅಂತ ಹೇಳಿದ್ರೆ ಸ್ಪೀಡ್ ಆಫ್ ಲೈಟ್ ಏನಾಗುತ್ತಾ, ಮೀಡಿಯಂ ಚೇಂಜ್ ಮಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ಲೈಟರ್ ಮೀಡಿಯಂದಾಗ ಏನಾಗುತ್ತೆ, ಲೆಸ್ ಡೆನ್ಸರ್ ಮೀಡಿಯಂದಾಗ ಏನಾಗುತ್ತೆ, ಲೈಟ್ ಫಾಸ್ಟ್ ಆಗಿ ಟ್ರಾವೆಲ್ ಆಗುತ್ತಾ, ಐ ಡೆನ್ಸರ್ ಮೀಡಿಯಂದಾಗ ಏನಾಗುತ್ತಾ, ಲೈಟ್ ಲೆಸ್ ಆಗಿ ಟ್ರಾವೆಲ್. ಅದ್ರ ಬಗ್ಗೆ ನಾವು ರಿಫ್ರಾಕ್ಟಿವ್ ಇಂಡೆಕ್ಸ್ ಬಗ್ಗೆ ಡಿಸ್ಕಸ್ ಮಾಡಿ. ಲೆಟ್ ಅಸ್ ಟೇಕ್ ವಾಟ್ ಇಸ್ ರಿಫ್ರಾಕ್ಟಿವ್ ಇಂಡೆಕ್ಸ್. This is one medium. This is medium 2. This is medium 1. Let us take this one is glass medium. Glass ನೊಳಗ ಲೈಟ್ ಟ್ರಾವೆಲ್ ಆಗುತ್ತೆ. ಇದು air medium. This is air medium. Now I want to study about refractive index of 2 with respect to 1. Light glass ನ ಹೆಂಗ್ ಟ್ರಾವೆಲ್ ಆಗುತ್ತೆ ಕಂಪೇರ್ ಟು ಏರ್ ಮಾಡಿದ್ರೆ ಹೆಂಗ್ ಬರ್ತೀವಿ ನಾವು n21 means what? Refractive index of 2 with respect to 1. The refractive index is reciprocal of speed. ಅಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಆಯ್ತು ಅಂತಂದ್ರೆ ಸ್ಪೀಡ್ ಏನಿರ್ತದೆ ಕಡಿಮೆ ಇರ್ತದೆ. ಇನ್ವರ್ಸ್ಲಿ ಪ್ರಪೋರ್ಷನಲ್. Now see how to write refractive index of 2 with respect to 1. So this one, how to write speed of light in medium 1 divided by speed of light in medium 2. Speed of light in medium 2. ಇಲ್ಲಿ ಸ್ಪೀಡ್ ಗೆ ನಾವು ಏನು ಸಿಂಬಲ್ ತಗೊಂತೀವಿ, v ಸಿಂಬಲ್ ತಗೊಂತೀವಿ. v ಅಂದ್ರೆ ಸ್ಪೀಡ್ ಆಫ್ ಲೈಟ್. Here n21 is equal to v1 by v2. Here v1 and v2 means what? Speed of light or velocity. v1 and v2 are speed of light. If it is refractive index of 2 with respect to 1, then what will be the refractive index of 1 with respect to 2? Reverse. See here, n21 ಇತ್ತಂದ್ರೆ v1 by v2, 1 ಇತ್ತು ಅಂದ್ರೆ v1 by v2. Next, one more definition. Absolute refractive index.
Sorry, V2 by V1. అది ఏజ్ Absolute refractive index. Absolute refractive index means what? Absolute refractive index means what? One medium is fixed. One medium is fixed. What is that one medium? One medium is vacuum or air. Vacuum or air. Compared to other medium. So absolute refractive index is equal to speed of light in air divided by speed of light in other medium. One is 1.5 and speed of light in medium 1 v1 is equal to 2.5. 3.5. Let us take 3.5 meter per second. It's more than that. Let us take, what is the speed of light in air? Speed of light in air 3 lakh 3 10 to the power 8 meter per second. Find out v2. What is the formula? Refractive index, you take refractive index is 0.5. So what is the formula here? This one finished, no? Yes, sir. N to 1 is equal to V1 by V2. N to 1 is how much? 0.5. V1 3. Let's take this one 1.5 million. Part 2. Except less 2 take. 2. V1 3 into 10 to the power 8. V2 next what I want V2. V2 is equal to 3 into 10 to the power 8 by 2. 2 ones are 1 left 5. So V2 is equal to how much? 1.5 into 10 to the power 8 meter per second. Why I took here other value means as per record the speed of light is maximum in air or vacuum. Now ಏನಾದರೂ change value ತಗೊಂಡ್ರೆ 0.5 ತಗೊಂಡ್ರೆ ಬಿಡುತ್ತಾ 6 lakh ಆಗುತ್ತೆ. So it's not possible practically. That's why I changed value.